ಮಹಾಪ್ರಭು ಮಹಾಪ್ರಭು ರಾಜ್ಯಭಾರ ಪರಿವಾರವು ಎಂದಿರುವುದೇ ನೋಡಲು ಮನಗೆ ದರೆಯೊಳೆನ್ನಯ ಪರಮ ಸೌಖ್ಯದಿ ಮಂತ್ರಿ ದರೆಯೊಳೆನ್ನಯ ಪರಮ ಸೌಖ್ಯದಿ ಹೊರಬಡಿದಲು ನಾಪುರಕ್ಕೆ ಹೊರಬಡಿದಲು ನಾಪುರಕ್ಕೆ ಹೋಗುವೆ ರಾಜ್ಯಭಾರ ಪರಿವಾರವು ಎಂದಿರುವುದೇ ನೋಡಲು ಮನಗೆ. ಎಲೆ ಮಂತ್ರಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸಂತೋಷದಿಂದ ಬಾಳುತ್ತಿರುವರೆ, ಅದಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಜನರು ಸೌಖ್ಯದಿಂದ ಇರುವರೆ, ಅದನ್ನು ತಿಳಿಸು. ಮಹಾಪ್ರಭು ಫಲದರನೆ ಆಲಿದು ರಾಜದ ಪರಿಯೋ ಫಲದರನೆ ಆಲಿದು ರಾಜದ ಪರಿಯನು ತಾಳ್ದವರ ರಾಜ್ಯಕ್ಕೆ ಪ್ರಜೆಗಳೆಲ್ಲ ತಾಳ್ದವರ ರಾಜ್ಯಕ್ಕೆ ಪ್ರಜೆಗಳೆಲ್ಲ ಫಲದರನೆ ಆಲಿದು ರಾಜದ ಪರಿಯನು ನಿರುತವೋ ನಿರುತವೋ ಪರಿಸುತ್ತಾಯಿತು ನೇಮದಿಂದ ಅಮೃತ ಹರಿಯ ಸ್ವರ ನೇಮ ಹರಿಯ ಫಲದ ರಾಜ ರಾಜ ಮಹಾಪ್ರಭು ಎಲ್ಲರೂ ನ್ಯಾಯ ನೀತಿ ಧರ್ಮವನ್ನು ತಿಳಿಸದೆ ಸದಾ ದೇವರ ಧ್ಯಾನ ಮಾಡುತ್ತಾ ಜಪ ತಪಸ್ಸುತ್ತಾ ಸುಖ ಸಂತೋಷದಿಂದ ಬಾಳುತ್ತಿರುವವರು ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷ. ನಿಮ್ಮಂತಹ ಮಂತ್ರಿಗಳು ನಮ್ಮ ದ್ವಾರಕಾನಗರದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳು ಎಲ್ಲಿಯೂ. ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಲ್ಲೇ ಸೈನ್ಯಾಧಿಪತಿ. ಮಹಾಪ್ರಭು ಭುಜಬಲ ಶೌರ್ಯದಿ ಮೆರೆಯುವ ಎನ್ನಗೆ ಸಮಾನ ಕರೆಯೊಳಗೆ ಸರಿ ಸಮಾನ. ಸೈನ್ಯಾಧಿಪತಿ. ಮಹಾಪ್ರಭು ಭುಜಬಲ ಶೌರ್ಯದಿ ಮೆರೆಯುವ ಎನ್ನಗೆ ಸಮಾನ ಕರೆಯೊಳಗೆ ಸರಿ ಸಮಾನ. ಕಡ ಕಡನೆ ಪಾಡ ನಡಗಿದಿ ದೂರರ. ಸೈನ್ಯಾಧಿಪತಿ. ಮಹಾಪ್ರಭು ಕಡ ಕಡನೆ ಪಾಡ ನಡಗಿದಿ ದೂರರ ಕಡಲ ತಲೆಗಳ ಚೆಂಡಾಡುವೆನು. ಕಡಲ ತಲೆಗಳ ಚೆಂಡಾಡುವೆನು. ಭುಜಬಲ 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 ಶೌರ್ಯ ಮೆರೆಯುವ ಎನ್ನಗೆ ಸಮಾನ ದರೆಯೊಳಗೆ ಸರಿ ಸಮಾನ. ಕಡ ಕಾಡಿಯಲ್ಲಿ ಖಡ್ಗವ ಬಿಡಿದು. ಸೈನ್ಯಾಧಿಪತಿ. ಮಹಾಪ್ರಭು ಕಡ ಕಾಡಿಯಲ್ಲಿ ಖಡ್ಗವ ಬಿಡಿದು ಕಡಲ ಚಡಗಳ ಚೆಂಡಾಡುವೆನು. ಕಡಲ ತಲೆಗಳ ಚೆಂಡಾಡುವೆನು. ಭುಜಬಲ 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 ಶೌರ್ಯ ಮೆರೆಯುವ ಎನ್ನಗೆ ಸಮಾನ ದರೆಯೊಳಗೆ ಸರಿ ಸಮಾನ. ಅಲ್ಲೇ ಸೈನ್ಯಾಧಿಪತಿ. ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿ ಶೌರ್ಯ ಸಾಹಸದಿಂದ ಇರುವುದು ಅದನ್ನು ತಿಳಿಸು. ಆಗಬಹುದು ಪ್ರಭು. ಕಳೆದಿಡುವೆನು ವೈರಿಯ ಶಿರಗಳನ್ನು, ಕಳೆದಿಡುವೆನು ವೈರಿಯ ಶಿರಗಳನ್ನು, ಕಳೆದಿಡುವೆನು ವೈರಿಯ ಶಿರಗಳನ್ನು
ನೀಚರ ಒಡಲಂಬಲಿದು ದುರುಳ ವೈರಿಯ ಶಿರವನ್ನು ಕಡೆದು ಛಲದೊಳ್ ಫಲದೊಳ್ ಮೆರೆಯುತ್ತಲಿರುವೆ ಕಡೆದಿಡುವೆನು ವೈರಿಯ ಶಿರಗಳನ್ನು ಬಲಭದ್ರ ದೇವ, ನಮ್ಮ ಸೈನ್ಯವು ಶತ್ರುಗಳ ಹುಟ್ಟನ್ನೇ ಅಡಗಿಸಿ ಸಕಲ ರಾಜರನ್ನು ತಮ್ಮ ಅಧೀನರಾಗುವಂತೆ ಮಾಡಿ ಆ ಇಂದ್ರನನ್ನೇ ತಡೆಯುವಷ್ಟು ಬಲವುಳ್ಳದ್ದಾಗಿರುವುದು. ಮುಂದೇನಪ್ಪಣೆ? ಬಹಳ ಸಂತೋಷ. ಭೂ ಜಗದೊಳಗೆ ಬಲವಂತ ನೆನೆಸಿ ಮಂತ್ರಿ ಸೈನ್ಯಾಧಿಪತಿ ಪ್ರಭು, ಭೂ ಜಗದೊಳಗೆ ಬಲವಂತ ನೆನೆಸಿ ತ್ರಿಭುವನದೊಳಗೆ ಮೆರೆಯುತ್ತಲಿರುವೆ ಬರಿ ಬರಿ ವಿಧದಲ್ಲಿ ರಾಜ್ಯವನ್ನಾಳ್ವೆ ಹರುಷ ತಾಳ್ದೆ ಮನದಿ ಹರುಷ ತಾಳ್ದೆ ಮನದಿ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಡಿ ಮಂತ್ರಿ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಡಿ ದಾರುಣಿಯೊಳಗೆ ಸರಿಸಮರಾರು ಬರಿ ಬರಿ ವಿಧದಲ್ಲಿ ರಾಜ್ಯವನ್ನಾಳ್ವೆ ಹರುಷ ತಾಳ್ದೆ ಮನದಿ ಹರುಷ ತಾಳ್ದೆ ಮನದಿ ನಿನ್ನಂತಹ ಚತುರನಾದ ಮಂತ್ರಿಯು, ನಿನ್ನಂತಹ ಪರಾಕ್ರಮಿಯಾದ ಸೈನ್ಯಾಧಿಪತಿಯು ನಮ್ಮ ದ್ವಾರಕಾನಗರದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳು ಎಲ್ಲಿಯೂ? ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನು? ಬರಲಿ, ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಗಳೊಂದಿಗೆ ಬರಮಾಡಿ. ಅಪ್ಪಣೆ. ಗುರುದೇವ, ನಮಸ್ಕರಿಸಿದೆ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ಇಂತಹ ಸಂತೋಷ ಸಮಯದಲ್ಲಿ ನಮ್ಮ ಅರಮನೆಯ ರಾಜನ ತಗ್ಗಿರನ್ನು ಬರಮಾಡಿ. ಅಂದದ ಶಿಲೆಗೆರಡು ನಲಿದಾಡಿದೆ, ಅಂದದ ಶಿಲೆಗೆರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಗೆರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಗೆರಡು ನಲಿದಾಡಿದೆ. ಮೋಹಿನಿಯೆಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಿಲ್ಲವೇ. ಮೋಹಿನಿಯೆಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಿಲ್ಲವೇ. ನಾಯಕನೇ ನಿನಗೆ ನೀವು ಅಲ್ಲವೇ, ನಾಯಕನೇ ನಿನಗೆ ನೀವು ಅಲ್ಲವೇ.
ನಿನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ನಿನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಗೆರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಗೆರಡು ನಲಿದಾಡಿದೆ ತತ್ತದೀಂ ತಕಿಟ ತಕಿಟ ದೀಂ ತಕಿಟ ಹಿಡ್ಕೋ ಅರೇ ನರ್ತಕಿಯರು ತತ್ತದೀಂ ತಕಿಟ ತಕಿಟ ದೀಂ ತಕಿಟ ತತ್ತದೀಂ ತಕಿಟ ತದಿಗಿಣತ ತಕಿಟ ದೀಂ ತಕಿಟ ತತ್ತದೀಂ ತಕಿಟ ತಕಿಟ ದೀಂ ತಕಿಟ ತದಿಗಿಣತ ತಕಿಟ ದೀಂ ತಕಿಟ ತತ್ತದೀಂ ತಕಿಟ ತಕಿಟ ದೀಂ ತಕಿಟ ತದಿಗಿಣತ ತಕಿಟ ದೀಂ ತಕಿಟ ತತ್ತದೀಂ ತಕಿಟ ತಕಿಟ ದೀಂ ತಕಿಟ ತದಿಗಿಣತ ಅರೇ ನರ್ತಕಿಯರು ತಾಕದಿ ಮಿದಾಕ ಚೆಂಡು ಮಿದಾಕ ಚೆಂಡು ತಾಕದಿ ಮಿದಾಕ ಚೆಂಡು ತಾಂ 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 ತಾಕದಿ ಮಿದಾಕ ಚೆಂಡು ತಾಕದಿ ಮಿದಾಕ ಚೆಂಡು ತಾಕದಿ ಮಿದಾಕ ಚೆಂಡು ತಾಂ 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 ತಾಕದಿ ಮಿದಾಕ ಚೆಂಡು ತಾಂ 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 ಅರೇ ನರ್ತಕಿಯರು ತಾಕದಿ ಮಿದಾಕ ಚೆಂಡು ತಾಂ 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 ತಾಕದಿ ಮಿದಾಕ ಚೆಂಡು ಮಿದಾಕ ಚೆಂಡು ತಾಕದಿ ಮಿದಾಕ ಚೆಂಡು ಮಿದಾಕ ಚೆಂಡು ತಾಜುಂ ತಾಕಜು ತಾಕಿಟಜು ತಾದಿಕಿನಕು 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 ತಾಜುಂ ತಾಕಜು ತಾಕಿಟಜು ತಾದಿಕಿನಕು 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 ತಾಜುಂ ತಾಕಜು ತಾಕಿಟಜು ತಾದಿಕಿನಕು ತಾದಿಕಿನಕು ಅಂದದ ಶಿಲೆಗೆರಡು ನಲಿದಾಡಿದೆ ಅದರ ಪನ್ನೀರ ಅಂದದ ಶಿಲೆಗೆರಡು ನಲಿದಾಡಿದೆ 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 ಅರೇ ನರ್ತಕಿಯರು ನರ್ತಕಿಯರು ನಿಮ್ಮ ನರ್ತನವನ್ನು ನೋಡಿ ಬಹಳ ಸಂತೋಷವಾಯಿತು. ತೆಗೆದುಕೊಳ್ಳಿ ಬಹುಮಾನವನ್ನು. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಅದಲ್ಲದೆ ನೀನು ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಯಾದವರ ಸೈನ್ಯವನ್ನು ಬೇಡಿದೆನು. ದುರ್ಯೋಧನ, ನೀನು ಈ ವಿಚಾರವನ್ನು ಗುಪ್ತವಾಗಿ ಹೋಗಿ ಮಾಡಿಕೊಂಡು ಬಂದಿದ್ದು ಬಹಳ ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಎಂಬ ವಿಚಾರವು ಅಸಂಗತವಾಯಿತಲ್ಲ? ಗುರುದೇವ, ನಾನೇನೋ ಬಹು ರಹಸ್ಯವಾಗಿ ಹೋಗಿದ್ದೆ. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿತು ನಾ ಕಾಡಿ ಹೋಗುವುದಕ್ಕೂ ಆ ಅರ್ಜುನನವರಕ್ಕೂ ಒಂದೇ ಆಯಿತು. ಗುರುದೇವ, ದುರ್ಯೋಧನ, ಕೃಷ್ಣನು ಆಯುಧವನ್ನು ಹಿಡಿದಲು ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರೋದಾನೆ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಹೋಗು, ಮದ್ರ ದೇಶಾಧಿಪತಿಯ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಈ ಕೃತವರ್ಮನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ಪರ್ಯಂತ ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ. ನನಗೇಕೋ ಬೇಸರವಾಗುವುದಲ್ಲ. ಇರಲಿ, ನಮ್ಮ ರಾಜ್ಯದ ಉದ್ಯಾನಕ್ಕೆ ತೆರಳಿ ಕೆಲ ಕಾಲ ವಿಶ್ರಮಿಸುವೆನು. ಗುರು ಬಲರಾಮ ದೇವರು ನನ್ನ ಪಕ್ಷವನ್ನು ವಹಿಸಿದಂತಾಯಿತು. ಇನ್ನು ಆ ಯಾದವ ಸೈನ್ಯವೆಲ್ಲವೂ ನಮ್ಮ ಪಕ್ಷ ಸೇರಿದಂತೆಯೇ ಸರಿ. ಅಷ್ಟಾದಿ ಸೈನ್ಯ ಸಮೇತ ನಮ್ಮ ಪಕ್ಷವನ್ನು ವಹಿಸುವಾಗ ಎಲವೋ ದ್ವಿತೀಯ ಪಾಂಡವ ಮಾರ್ಗದಲ್ಲಿ ಬರುತ್ತವ ಈ ಭೀಕರ ಸಮರದಲ್ಲಿ ಈ ನನ್ನ ಹುಕ್ಕಿನ ಕಥೆಯಿಂದ ಆ ನಿನ್ನ ಮರವನ್ನು ಬೀಳಲು ಈ ನನ್ನ ಬಾಹುಗಳು ಹಿಗ್ಗಿ ಕುಣಿಯುತ್ತಿರುವುದು. ಅದಕ್ಕೂ ಮೊದಲು ಈ ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಬೇಕು. ಈ ಹಸ್ತಿನಾವತಿ ರತ್ನ ಸಿಂಹಾಸನ ನನ್ನ ಮುಷ್ಟಿಯಲ್ಲಿರಬೇಕು.
ವಜ್ರ ಮಗುಡದ ರತ್ನ ಸಿಂಹಾಸನ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಲಿ. ಈ ಭವ್ಯ ಭಾರತ, ಅಖಂಡ ಸಾಮ್ರಾಜ್ಯ, ಈ ದುರ್ಯೋಧನ ಸಾರ್ವಭೌಮನ ಧರ್ಮದಂತಾಗಿರಬೇಕು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ್ಗಿದು ರಣಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ್ಗಿದು ರಣಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆಲ್ಲ ಪಾಂಡವ ಸೈನ್ಯ. ಹೌದು, ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆಲ್ಲ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿದು ರಣಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶೈಲ ಶಕುನಿ ಸೈನ್ಯವಾದಿ ಸಮರ ಶೂರರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶೈಲ ಶಕುನಿ ಸೈನ್ಯವಾದಿ ಸಮರ ಶೂರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ್ಗಿದು ರಣಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ್ಗಿದು ರಣಕ್ಷೇತ್ರ, ಕುರು ಪಾಂಡವರ್ಗಿದು ರಣಕ್ಷೇತ್ರ, ಕುರು ಪಾಂಡವರ್ಗಿದು. ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಬಂದಿರುವನು. ನಮ್ಮ ಅಣ್ಣನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಹಲಾಯುಧವನ್ನು ಹಿಡಿದು ಉಭಯಸ್ಥರನ್ನು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಗೋವನ್ನು ನಿರ್ಮಿಸಿ ನಮ್ಮ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಆತನಿಗೆ ತೊಂದರೆ ಪಡಿಸಿದರೆ ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ಆ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂಸಂಚಾರಕ್ಕೆ ಪ್ರೇರೇಪಿಸುವೆನು. ಅದು ನಮ್ಮ ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಮಾಯೆ, ಜಾಗೃತಳಾಗು. ಬೇಗನೆ ಪಶುರೂಪವನ್ನು ತಾಳಿ ನಮ್ಮ ಅಗ್ರಜನನ್ನು ಹಿಂಬಾಲಿಸು. ಜಾಗೃತಳಾಗು ನನ್ನ ಯೋಗ ಮಾಯೆ. ಇದೇನಿದು? ಈ ಗೋವು ನನ್ನನ್ನು ಹಿಂಬಾಲಿಸುವುದಲ್ಲ. ಇರಲಿ ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದು ಬೆದರಿಸುವೆನು. ಆ ಶಿವ ಶಿವ, ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಿವನೇ, ಪಾಪಕ್ಕೆ ಗುರಿಯಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಿವನೇ, ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ಕೋಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ಕೋಪದಲ್ಲಿ. ಕೊಂದ ಪಾಪವ ಪರಿಯನು ತಾಳದೆ,
ಒಂದ ಪಾಪವ ಪೊರೆಯನು ತಾಳದೆ ನೊಂದೆನು ಮನದಲ್ಲಿ. ಅಯ್ಯೋ ಶಿವನೇ ನೊಂದೆನು ಮನದಲ್ಲಿ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಶಿವನೇ ಪಾಪಕ್ಕೆ ಗುರಿಯಾದೆ. ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿತಲ್ಲ. ಈಗ ನಾನು ಏನು ಮಾಡಲಿ? ಈ ಗೋಹತ್ಯೆ ಪಾಪಕ್ಕೆ ಗುರಿಯಾದನಲ್ಲ, ಈಗ ಏನು ಮಾಡಲಿ? ಇರಲಿ, ಕೃಷ್ಣನನ್ನು ಆಲೋಚಿಸಿ, ಕೃಷ್ಣನನ್ನು ಕರೆಸಿ ಆಲೋಚಿಸುವೆನು. ಕೃಷ್ಣ, ಕೃಷ್ಣ ಎಲ್ಲಿರುವೆ? ಬೇಗ ಬಾ, ಬೇಗ ಬಾ. ಅಣ್ಣ, ನಮಸ್ಕರಿಸುವೆನು. ಇದೇನಣ್ಣ, ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಸಲು ಕಾರಣವೇನು? ಇದೇನು ಈ ಗೋವು ಮಲಗಿರುವುದೇ? ಕೃಷ್ಣ, ಆ ವಿಚಾರವನ್ನು ನಾನು ಏನೆಂದು ಹೇಳಿದೆ? ನನಗೆ ಭಯವಾಗುವುದು. ನಾನೀ ದಿನ ಈ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಶಾಂತಂ ಪಾಪ, ಶಾಂತಂ ಪಾಪ. ಅಣ್ಣ, ಲೋಕದಲ್ಲಿ ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋಹತ್ಯೆ ಪಾಪಗಳು ಮಹಾ ಪಾಪಕರವಲ್ಲವೇ? ಈ ಗೋಹತ್ಯೆ ಏಕೆ ಮಾಡಿದೆ ಅಗ್ರಜ? ಕೃಷ್ಣ, ಈ ಗೋಹತ್ಯೆ ಪಾಪ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು, ಅದರಂತೆಯೇ ಮಾಡುವೆನು. ಅಣ್ಣ, ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ 21 ದಿನ ಭೂಪ್ರದಕ್ಷಿಣೆ ಮಾಡಿ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿ, ಭಗವಂತನನ್ನು ಪೂಜಿಸಿದರೆ ಈ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡುವ ಅಗ್ರಜ. ಕೃಷ್ಣ, ಹಾಗಾದರೆ ನಾನು ಈಗಲೇ ಭೂಪ್ರದೇಶಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರ. ಅಣ್ಣ, ಸ್ವಲ್ಪ ನಿಲ್ಲಿ. ಇದೇನಣ್ಣ, ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆಂದು ಮಾತು ಕೊಟ್ಟು ನೀವು ಭೂಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನನ ಗತಿ? ಕೃಷ್ಣ, ಆ ಕೌರವರು ಪಾಂಡವರು ಒಡೆದಾಡಿ ಮಡಿಯಲಿ. ನನಗಾಗಬೇಕಾದುದೇನು? ನನಗೆ ಒದಗಿರುವ ಈ ಗೋಹತ್ಯೆ ಪಾಪ ನಿವಾರಣೆ ಆದರೆ ಅಷ್ಟೇ ಸಾಕು. ನಾನಿನ್ನು ಹೊರಡುವೆ. ಅಣ್ಣ, ಅಗ್ರಜ, ನೀತಿ ನಿಯಮಗಳಲ್ಲಿ ಎಚ್ಚರವಿರಲಿ. ಹಾಗೇ ಆಗಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಅಗ್ರಜನು ಭೂಸಂಚಾರಕ್ಕೆ ಹೊರಟನು. ಆತನು ಮುಗಿಸಿಕೊಂಡು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪಪಿಯಾದೆ ಮೋಸ ಹೋದೆ, ಏನ ಮಾಡಲಿ ನಾನೀಗ? ಪಪಿಯಾದೆ ಮೋಸ ಹೋದೆ, ಏನ ಮಾಡಲಿ ನಾನೀಗ? ತುಳುಕುತ್ತ ನದಿ ಕಲ್ಲಾಯ ಸೆದೆ. ಶಿವ ತುಳುಕುತ್ತ ನದಿ ಕಲ್ಲಾಯ ಸೆದೆ, ಏನ ಮಾಡಲಿ ನಾನೀಗ? ಪಪಿಯಾದೆ ಮೋಸ ಹೋದೆ, ಏನ ಮಾಡಲಿ ನಾನೀಗ? ಕಾಶಿಗೋಗಿ ಪಾಪ ಕಳೆದು. ಶಿವ ಕಾಶಿಗೋಗಿ ಪಾಪ ಕಳೆದು ಬರುವೆ ನಾನು ಈ ಕ್ಷಣಗಳು. ಅಪಿಯಾದೆ ಮೋಸ ಹೋದೆ, ಏನ ಮಾಡಲಿ ನಾನೀಗ? ಏನ ಮಾಡಲಿ ನಾನೀಗ? ಏನ ಮಾಡಲಿ ನಾನೀಗ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೊರೆಯ ಕೇಳೋ, 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 ಮೊರೆಯ ಕೇಳೋ,
ಪಡೆದಿದೆ ಸಂಕಟವ ದ್ರುಪದ ಸುತೆ ಪಡೆದಿದೆ ಸಂಕಟವ ಪಡೆದಿದೆ ಸಂಕಟವ ದ್ರುಪದ ಸುತೆ ಪಡೆದಿದೆ ಸಂಕಟವ ಮೋದಿಗಾಗಿ ಸೂಜವನಾಡಿದೆ ರಿಯಲಿಗೆ ನಿನ್ನ ಅಂತರಾಳವ ಪಂಜಲೆ ಮೋದಿಗಾಗಿ ಸೂಜವನಾಡಿದೆ ರಿಯಲಿಗೆ ನಿನ್ನ ಅಂತರಾಳವ ಪಡೆದಿದೆ ಸಂಕಟವ ದ್ರುಪದ ಸುತೆ ಪಡೆದಿದೆ ಸಂಕಟವ ಪಾಂಚಾಲಿ ಪಾಪಿ ದುರ್ಯೋಧನ ಮೋದದಿ ನಮ್ಮನೋಜೋದಲಿ ಸೋಲಿಸಿ ವಂಚನೆಗೈದನು ಪಾಂಚಾಲಿ ಪಾಪಿ ದುರ್ಯೋಧನ ಮೋದದಿ ನಮ್ಮನೋಜೋದಲಿ ಸೋಲಿಸಿ ವಂಚನೆಗೈದನು ಪಡೆದಿದೆ ಸಂಕಟವ ದ್ರುಪದ ಸುತೆ ಪಡೆದಿದೆ ಸಂಕಟವ ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಒಂದು ದಿನವೂ ನೀನೇಕೆ ಚಿಂತಿಸುತ್ತಿರುವೆ ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗಿರುವುದು ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹುಬೇಗ ನಿನ್ನ ಪಂಥವು ಈಡೇರುವುದು ಈ ಬರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗುತ್ತೇವೆ ಶಾಂತಿ 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 ಎಂದು ಬಿಟ್ಟಿಲ್ಲವೇ ಗಂಡ ಈ ನಿನ್ನ ಹುಚ್ಚುತನದ ಭ್ರಾಂತಿ ಗರ್ಭದ ಕುಡಿ ಕಿತ್ತೊಗೆಯಲು ಕೌರವನ ದಿಟ್ಟತನದ ಅಟ್ಟಾಸವನ್ನು ಕಿತ್ತೊಗೆದು ವಿರಾಜಿಗಳ ರುಂಡ ಮುಂಡಗಳನ್ನು ಚಟ್ಟಾಡಲವತ್ತು ನನಗೆ ಶಾಂತಿ ಇಲ್ಲ ಬಾಹುಬಲಧರಿಸಿರುವ ಪಾಂಡವರ ಪತ್ನಿಯನ್ನ ದ್ರೌಪದಿಯನ್ನ ತೊಡೆ ತಟ್ಟಿ ಕಳೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು ವೈರಿ ಕುರುಕುಲಾದ ಮರನು ವಧಿಸುವೆನು ವೈರಿ ಕುರುಕುಲಾದ ಮರನು ವಧಿಸುವೆನು ಸಿರಿಯಮ್ಮೆರೆದು ದುರಹಂಕಾರವೇ ಸಿರಿಯಮ್ಮೆರೆದು ದುರಹಂಕಾರ ತೆಕ್ಕರಿಸಿಗಳು ಸೊಕ್ಕಿರೆಂಬರು ವೈರಿ ಕುರುಕುಲಾದ ಮರನು ವಧಿಸುವೆನು ಅಲಿದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳಂ ಅಲಿದರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುನ್ನಿಗಳಂ ಸೊಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವೆಸಗಿದ ರಕ್ಕಸರಂ ಸೊಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವೆಸಗಿದ ರಕ್ಕಸರಂ ಲಕ್ಷಿಸದೆ ಸೊಕ್ಕನ್ನಡಗಿಸಿ ಮುಕ್ತಿಸದಿರುವನೆ ರಣದೊಳಗೆ ಲಕ್ಷಿಸದೆ ಸೊಕ್ಕನ್ನಡಗಿಸಿ ಮುಕ್ತಿಸದಿರುವನೆ ರಣದೊಳಗೆ ಸಭೆಯಳು ಪತ್ನಿಯ ಗರ್ವದಿ ಜರಿದ ಸಭೆಯಳು ಪತ್ನಿಯ ಗರ್ವದಿ ಜರಿದ ದುರ್ಮೂರ್ಖರ ವರದೆಯನ್ನು ಬಗೆದು ಬೈರಿ ಕುರುಕುಲಾದ ಮರನು ವಧಿಸುವೆನು ಸಿರಿಯಮ್ಮೆರೆದು ದುರಹಂಕಾರವೇ ಸಿರಿಯಮ್ಮೆರೆದು ದುರಹಂಕಾರ ತೆಕ್ಕರಿಸಿಬಲು ಸೊಕ್ಕಿನೆಂಬರು ವೈರಿ ಕುರುಕುಲಾದ ಮರನು ವಧಿಸುವೆನು
ಸೈನ್ಯದವನೇ ತೆಗೆದು ಬಿಸಾಡುವೆನು. ಅಣ್ಣ, ಅಡಿಗಳಿಗೂ ಅಟ್ಟಹಾಸದಿಂದ ಮೆರೆಯುತ್ತಿರುವ ಆ ಕುರು ಸಂತತಿಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನೆಬ್ಬಿಸುತ್ತಿಲ್ಲವೇ? ವಿಷ ಪ್ರಾಶಾಣ, ಕಪಟ ದ್ಯೂತ, ಭೀಕರ ಕಾಡಿನ ವಾಸ, ಅದು ಅಲ್ಲದೆ ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ. ಇವುಗಳ ಸ್ಮರಣೆಯನ್ನು ಸ್ವಲ್ಪವಾದರೂ ಸ್ಮರಿಸಿಕೊಳ್ಳಿ. ಅವರಂತ ಬಲವಂತರಾದರೆ ತಟ್ಟಿ ರಣರಂಗಗಳಲ್ಲಿ ನಿಲ್ಲಲಿ, ಗುರು ರಕ್ತವನ್ನೇ ಹರಿಸಿಬಿಡುತ್ತೇನೆ. ಪಾಂಡವರನ್ನು ಆ ಕೌರವನು ಈ ರೀತಿ ಮಾಡಿದರೆ ಕೈಲಾಗದ ಹೇಡಿಗಳನ್ನು ಬೋಲ್ತಾರೆ. ಕೇಳು ಅಗ್ರಜ, ಕೇಳು ನೀ ಅಗ್ರಜ, ಕೇಳು ನೀ ಅಗ್ರಜ, ನಾಂಬಿಡನು ಕೇಳು ನಿಜ, ನಾಂಬಿಡನು ಕೇಳು ನಿಜ, ಕೇಳು ನೀ ಅಗ್ರಜ. ಈ ಭೀಮನ ಬಲ ಬಲ ಬಲ, ಆ ದುರುಳನ ಛಲ ಛಲ ಛಲ, ಈ ಭೀಮನ ಬಲ ಬಲ ಬಲ, ಆ ದುರುಳನ ಛಲ ಛಲ ಛಲ. ನಿನ್ನಾಡಲು ಸಮರದಿಯವರನ್ನು ಒಡೆಯದ ಬಿಡನು, ರಣದಳು ರಕ್ತವ ಸುರಿಸದೆ ತಿರುಗಿ ನಾಪರಣ. ನಿನ್ನಾಡಲು ಸಮರದಿಯವರನ್ನು ಹೊಡೆಯದ ಬಿಡ, ರಣದಳು ರಕ್ತವ ಸುರಿಸದೆ ತಿರುಗಿ ನಾಪರಣ. ಕೇಳು ನೀ ಅಗ್ರದ, ನಾಂಬಿಡನು ಕೇಳು ನಿಜ, ಕೇಳು ನೀ ಅಗ್ರದ. ಮಧ್ಯಮ ಪಾಂಡವನಿಗೆ ಬಳೆಯನ್ನು ತೊಡಿಸಿದನು, ಈ ಭೀಮನಿಗೆ ಕಡುದೋಹವೆಸಗಿದನು. ಮಧ್ಯಮ ಪಾಂಡವನಿಗೆ ಬಳೆಯನ್ನು ತೊಡಿಸಿದನು, ಈ ಭೀಮನಿಗೆ ಕಡುದೋಹವೆಸಗಿದನು. ಪಗಡೆಯ ಆತನು ಸೋಲಿಸಿ ನಮ್ಮನ್ನು ಮೋಸವ ಬಳಿಸಿದ ಕೌರವನು ಅಗ್ರಜ. ಪಗಡೆಯ ಆತನು ಸೋಲಿಸಿ ನಮ್ಮನ್ನು ಮೋಸವ ಬಳಿಸಿದ ಕೌರವನು, ಅವನ ತಡೆಯ ಮುರಿಯದ ಬಿಡನ ಮಾತಾ ಪಿತೃಗಳ ಗುಣ. ಅವನ ತಡೆಯ ಮುರಿಯದ ಬಿಡನ ಮಾತಾ ಪಿತೃಗಳ ಗುಣ. ಕೇಳು ನೀ ಅಗ್ರಜ, ನಾಂಬಿಡನು ಕೇಳು ನಿಜ, ಕೇಳು ನೀ ಅಗ್ರಜ. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಮ್ಮ ಪಕ್ಷ ವಹಿಸಿದನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತನು ನಮಗೆ ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ ಸಹೋದರ.
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ. ಪಾಂಡಪುತ್ರರೇ ವಿಜಯಶಾಲಿಗಳಾಗಿ. ತಂಗಿ, ಆಡಿದ್ದೀರಾ ಪಾಠದಿಂದ ಹುಡುಗ ಆಡಿದ್ದೀರಾ? ಸಹೋದರಿ, ಮಾತಾಡ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೇ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಹತ್ತಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಮುಕುಂದ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೇನಯ್ಯ ಸಿರಿ ಸಂಪದರಾಗಿ ಮುರಳಿ ವೈಗನಾಗಿ ಪಾಪದ ಹೊರೆಯದೆನಯ್ಯ ಚಿರದಲ್ಲಿ ಬಂಧು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲಂದು ಮುಂದೆ ಘೋರತೆಯ ವಿಚಿತೆ ಕೈಬೆನೆ ಜಿಡಲಿ ಚರಳು ತಂದಿಯ ಬಂದೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥವು ನಡೆಯಕೂಡದೆಂದು ನನ್ನ ಭಾವನೆ. ಸಕಲ ಬಂಧು ಬಾಂಧವ ರಜಾಕೋಟಿಯನ್ನು ಯುದ್ಧ ಎಂಬ ಮಾರೆಯ ಬಾಯಿಗೆ ತುತ್ತಾಗಿಸಿ ಕೊಲ್ಲುತ್ತಿದ್ದೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ಕಾಳಗೈಬೋದು ಅದ ಮದವೇ ಮಗೆ. ಪರಮಾತ್ಮ, ಕಾಳಗೈಬೋದು ಅದ ಮದವೇ ಮಗೆ ಚಾಲಿತ ಬೇಡ ಬೇಡುವೆ ದೇವ. ಚಾಲಿತ ಬೇಡ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಬಳೆವಾ ಕೃಷ್ಣ ಕೃಷ್ಣ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಬಳೆವ ಅಂದವ ಮಾಡಿತು ಬೇಡುವೆ ದೇವ. ಅಂದವ ಮಾಡಿತು ಬೇಡುವೆ ದೇವ. ಸಮರದಿಲ್ವದಗುವ ಪಾಪದ ಫಲವೇನು? ಸಮರದಿಲ್ವದಗುವ ಪಾಪದ ಫಲವೇನು? ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ.
ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ, ಕೇಳು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ಸುಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ನಕುಲ, ಸಂಧಿಯ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ? ಪರಮಾತ್ಮ, ಭೀಮಾರ್ಜುನರ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಸಹದೇವ, ಸಂಧಿಯ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ? ವಾಸುದೇವ, ಭೀಮಾರ್ಜುನರ ಅಭಿಪ್ರಾಯ ನನ್ನ ಅಭಿಪ್ರಾಯ. ಎಲ್ಲರೂ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಸಹೋದರಿ ಅಣ್ಣ, ಏಕಮ್ಮ ಕಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಪಡತಿಗಾದ ಅಪಮಾನ ಸ್ವಲ್ಪವೂ ಕರುಣೆ ಇಲ್ಲದೆ ಬಾರಿ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಏನೆಂದು ಹೇಳಲಿ ದೇವ? ಜನಾರ್ದನ
ವ್ಯಾಮೋಹದಲ್ಲಿಗೇರಿ ಪತ್ನಿಯನ್ನೇ ಪಣವಾಗಿಟ್ಟ ಧರ್ಮಪತಿ ಇವರ ಅಭಿಪ್ರಾಯವು ಲೋಕಸಬತ ಹಾಗೂ ಧರ್ಮಸಬತ ಅಣ್ಣ. ಇನ್ನು ಭೀಮ ಬಂಡಿ ಬಂಡಿ ಕೂಳನ್ನು ತಿಂದು ಬಂಡಿ ಬಕಾಸರನೇ ಕೊಂದ ಭೀಮ ಇವರ ಅಭಿಪ್ರಾಯ. ಸಾಕು ಸುಮ್ಮನೆ, ನಿಮಗೇಕೆ ಈ ಗದಾದಂಡ? ಅದನ್ನು ಮುರಿದು ಎಸೆದು ಕೈಯಲ್ಲಿ ಸೌಟೆ ಹಿಡಿದುಕೊಳ್ಳಿ. ಛೀ! ಇನ್ನು ಪಾತ, ಫಲ್ಗುಣ, ಕಿರೀಟಿ, ದಶನಾಮದೇಯಿ ವಿರಾಟನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಲಿಸಿದಾಗಿನಿಂದ ಅದೆಲ್ಲಿ ಅಡಗಿ ಹೋಯಿತು ಈ ಕಿರೀಟಿಯ ಪ್ರತಾಪವು? ಮುರಿದು ಎಸೆದು ಕೈಗಳಿಗೆ ಕೈಗಳಿಗೆ ಬಳೆಯನ್ನು ಸಾಕು ಸುಮ್ಮನೆ. ಇನ್ನು ನಕುಲ ಸಹೋದರರು ಅಣ್ಣನ ಆಜ್ಞಾಧಾರಕರು. ಅಣ್ಣ ಇವರ್ಯಾರು ನನ್ನ ಪತಿಗಳಲ್ಲ. ಇವರ್ಯಾರು ನನ್ನ ಪತಿಗಳಲ್ಲ ಅಣ್ಣ. ನಿಮ್ಮ ಅನುಗ್ರಹ ಇದ್ದರೆ ಸಾಕು, ನಾನೇ ರಣರಂಗವನ್ನು ಪ್ರವೇಶಿಸಿ ಆ ಚಂಡಾಲ ದುಶ್ಯಾಸನ ಗುಂಡಿಗೆಯನ್ನು ಬಗೆದು ಆ ಬಿಸಿ ರಕ್ತದಿಂದ ನಾನು ಹಿಡಿಮುಡಿಯನ್ನು ಕಟ್ಟಿಕೊಳ್ಳುವೆ. ಇಲ್ಲವಾದರೆ ಅಣ್ಣ, ಬೆಂಕಿಯ ಮಗಳಾದ ನಾನು ಬೆಂಕಿಯಲ್ಲಿ ಬಿದ್ದು ಸಾಯುವೆನಿಲ್ಲ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಹೀಗೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲು? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದಳು, ನೀನು ಕೇಳಿದೆ. ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವು ಅಪ್ರಯೋಜನವು ನನಗೊಂದು ತಿಳಿದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬದಲಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅವ್ವ, ಸಂಬಂಧವಿಲ್ಲದೆ ಎಂದು ಪುರುಸಭೆಯಲ್ಲಿ ಬಂದ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಕನಕದ ದಂಡದಿಂ ದುರ್ಯೋಧನನ ತೊಡೆಯ ಪುಡಿ ಬುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬರ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿದೆಯೋ ಇಳಿಂಬ ಮನೋಹರ ಕರುಳಿರಿಯುವ ಬಿರುನೊಡೆ ಕಣ್ಣೀರು ಕರೆದಿರುವಲ್ಲವೇ? ಬಿಡು ಬಿಡು ಪಾಂಚಾಲ್ಯಕ್ಕೆ ಕವಿನುಡಿಗಳ ಬಿಡು ಬಿಡು ಪಾಂಚಾಲ್ಯಕ್ಕೆ ಕವಿನುಡಿಗಳ ಪುಡಿ ಶೌರ್ಯದ ಮಾತಿದೆಂದು ತಿಳಿಯಬೇಡ. ಪುಡಿ ಶೌರ್ಯದ ಮಾತಿದೆಂದು ತಿಳಿಯಬೇಡ. ದೃಢನಾಳ ಬಿಡಲಿದ್ದವ ಸಾಧು ಪಡೆಯುವೆನು ಈ ಕಥೆಯಿಂದ ಕುರುಕುಲವಲ್ಲ. ಕಣ್ಣೀರು ಕರೆಯದಿರುವಲ್ಲವೇ? ಈ ಕಣ್ಣೀರ ಬದಲಾಗಿ ಹಾಗೆ ಹೆಂಡಿನ ಕಂಡಲ್ಲಿ ಶತಸಹಸ್ರಾರು ಮಡಿಕಂಬೆಯನ್ನೇ ತರಿಸಿದೆ. ಕಾಲನೆ
ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಗುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನವನಲ್ಲ ಪುಡಿಗುಟ್ಟಿ ಪಾದಕಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಡುಗುಡಿಯ ಪಡದಿರುವೆತೆಯ ನರಕಮರ್ದನ ಕೇಳೆನ್ನ ವಿಮತ ಕಾರ್ಮೋಡ ಗುಡುಗಿ ಬರಲಿ ಈ ಭೂಮಿ ನಡುಗಿ ಬಿರಿಯಲಿ ಉಕ್ಕಿರ ಬಸದಲ್ಲಿ ಸಪ್ತ ಸಾಗರದ ಬೋರ್ಗರೆಯಲಿ ಕಾರ್ಮೋಡ ಗುಡುಗಿ ಬರಲಿ ಈ ಭೂಮಿ ನಡುಗಿ ಬಿರಿಯಲಿ ಉಕ್ಕಿರ ಬಸದಲ್ಲಿ ಸಪ್ತ ಸಾಗರದ ಬೋರ್ಗರೆಯಲಿ ಗುರುವರ ಶಿರಗಳ ಕಡಿಯದ ಬಿಡಣ ಕರದಿಗಂತದಲ್ಲಿ ಮೊಳಗಿ ಬಳಿದಯವ ಕುರುಕುಲವ ಕರೆದಿರುವೆ ಗುರುಳ ಕೌರವನ ಪರಿಪರಿವಿದಲ್ಲಿ ಕಾರ್ಮೋಡ ಕೊಡಗಿ ಬರಲಿ ಈ ಭೂಮಿ ನಡುಗಿ ಬಿಡಲಿ ಉಕ್ಕಿರ ಬಸದಲ್ಲಿ ಸಪ್ತ ಸಾಗರದ ಬೋರ್ಗರೆಯಲಿ ಪರಮಾತ್ಮ ದಯಮಾಡಿ ಸಂಖ್ಯೆಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಆಗುಳಿಸಿ ಕನೀಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಕುರುನಂದನೊಂದಿಗೆ ಸಂಧಿ ಫಲಾಕ್ಷಣಂ ಮೆಚ್ಚಿಸಿ ಫಲಾಕ್ಷಣಂ ಮೆಚ್ಚಿಸಿ ಪಡೆದೆನೆ ಪಾಶುಪತಾಸ್ತ್ರವು ವಿಧ ಪ್ರಯೋಗದಿ ಗಳಿಸಿದೆನೋ ವಿಜಯನೆಂಬ ನಗರೋ ಹರಿಗಳಾದ ಗೈಯಲ್ ಅಮಿತೋತ್ಸಾಹದಿ ಅನುಜರಣಿ ಪರಿನೋಯಿಸುವುದು ತರವೆ ಧರ್ಮಜಗೆ ಕೃಷ್ಣ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಕ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ವಾರಟೆ ಹೋದ್ರಲ್ಲ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವನೇನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿದುದು. ಪರಮಾತ್ಮ, ಕೇಶವನೇನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿದುದು. ಅನುದಿನ ನಿಮ್ಮನೆ ಮರೆಸುವ ನಮ್ಮನೋ ಕೃಷ್ಣ ಪ್ರಿಯರೇ. ಪರಮಾತ್ಮ, ಅನುದಿನ ನಿಮ್ಮನೆ ಮರೆಸುವ ನಮ್ಮನೋ ಅನುದಿನ ನಿನ್ನನೆ ಮರೆಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇ ನೈ. ಪರಮಾತ್ಮ,
ಪರಿಶೋಧನೆ ಕೈಯುವುದೇನೈ ಕರುನಾಡು ಕೃಪೆ ತೋರಿ ಕರೆಗರಿಸುವರಿಯೇ ಕರುನಾಡು ಕೃಪೆ ತೋರಿ ಕರೆಗರಿಸುವರಿಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಪರಮಾತ್ಮ ಬಡು ಕಷ್ಟ ಕೊಡುತ್ತಿರುವ ಈ ದೀನರ ಕಗದಂತೆ ಕಡೆಗಣಿಸಿದ ಕೌರವ ಬಡು ಕಷ್ಟ ಕೊಡುತ್ತಿರುವ ಈ ದೀನರ ಕಗದಂತೆ ಕಡೆಗಣಿಸಿದ ಕೌರವ ವನವಾಗಲು ಬರಲಿಗ ನಮ್ಮನು ಕೃಷ್ಣ ಮೇರಿ ಅನುದಿನ ನಿಮ್ಮನೆ ಮರೆಸುವ ನಮ್ಮನು ನರಳಿಸಿದರುವ ಕೌರವರು ನರಳಿಸಿದರುವ ಕೌರವರು ಅನುಜರುಳು ಅನ್ಯಾಯ ಸರಿಯೇನು ದೊರೆಯೇ ಅನುಜರುಳು ಅನ್ಯಾಯ ಸರಿಯೇನು ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಕೃಷ್ಣ 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 ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವು ಹರಿತಾ ಪ್ರಭು ನೀನು ಮುಂದೆ ತಮ್ಮ ಚಿತ್ತದಂತೆ ಮಾಡು ಮುಕುಂದ. ಜನ್ಮನಂದನ ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ನನ್ನ ತಂಗಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತ ಪರಮಾತ್ಮ. ಸಹೋದರಿ ಚಿಂತೆ ಒಡದಿರು ನೀ ಸಹೋದರಿ ಚಿಂತೆ ಒಡದಿರು ನೀ ಶಾಂತಿಯ ತಾಳೆ ಸಲಹೆ ನಿನ್ನಯ ಮನದಿ ಚಿಂತೆ ಒಡದಿರು ನೀ ಸಹೋದರಿ ವ್ಯಾಕುಲ ಪಡಲೇಕೆ ಗುರು ಹೃದಯಳೆ ನೀನು ಮರೆವೆ ವ್ಯಾಕುಲ ಪಡಲೇಕೆ ಗುರು ಹೃದಯಳೆ ನೀನು ಮರೆವೆನೆ ನೀನದು ನಗುತ್ತಿರೆ
ಸುನಗುತ್ತಿರೆ ಎನ್ನ ಮನಗೆ ಶಾಂತಿ ನೀನ ಸುನಗುತ್ತಿರೆ ಎನ್ನ ಮನಗೆ ಶಾಂತಿ ನಿಮ್ಮ ಏಳಿಗೆಗಾಗಿಯೇ ಮರದಿಯ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯೇ ಮರದಿಯ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ವಧಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ವಧಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿನ್ನಯ ಮನದ ಚಿಂತಿಸಬೇಡಮ್ಮ, ನಾನಿರುವೆ. ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನನ ದರ್ಪವು ಮುರಿದು ಕಪಿಧ್ವಜಲಿ ದಿಗ್ವಿಜಯವ ಮೆರೆಸುವೆ. ಸರ್ಪಲಾಂಛನನ ದರ್ಪವು ಮುರಿದು ಕಪಿಧ್ವಜಲಿ ದಿಗ್ವಿಜಯವ ಮೆರೆಸು ಚಿಂತೆ ಪಡದಿರು ಶಾಂತಿಯ ತಾಳೆ ಸಲಹೆ ನಿನ್ನಯ ಮನದಿ ಚಿಂತೆ ಪಡದಿರು ಮನದೊಳು ಚಿಂತೆ ಪಡದಿರು ನರಳೆ ಚಿಂತೆ ಪಡದಿರು ದೇವನಾಗರದ ತೋಟದ ಮಲ್ಲಿಗೆಯನ್ನು ಕಿತ್ತು ಕುಡಿದನೆ ಆ ದೈತ್ಯ. ಕಾಳನಾಗರದ ಎಳೆಮಣಿಯನ್ನು ಕೀಳ ಬಯಸಿದನೆ ಆ ಕೂಳ. ಸಹೋದರಿ, ನಾನು ಆಗ ದ್ವಾರಕೆಯಲ್ಲಿ ಇರಲಿಲ್ಲ. ಸಾಳ್ವರಾಜೊಡನೆ ಸಮರಕ್ಕೆ ಹೋಗಿದ್ದೆನು. ಕೃಷ್ಣ ಕಾಪಾಡು ಕಾಪಾಡು ಎಂದು ಕೂಗಿದ ಶಬ್ದವು ಕೇಳಿಸಿತು. ಸಹೋದರಿ, ಮಲಗಿ ನಿದ್ರಿಸುತ್ತಿದ್ದ ಕರಾಳ ಕುರುಬೈರ್ಯವನ್ನು ಕಾಲಿನಿಂದ ಒದ್ದು ತಮ್ಮ ಸರ್ವನಾಶವನ್ನು ತಾನೇ ತಂದುಕೊಂಡಿರುವನು ಆ ಅಧಮನಾದ ಕೌರವನು. ಸಹೋದರಿ, ಚಿಂತಿಸಬೇಡಮ್ಮ. ಸರ್ವ ಪ್ರಯತ್ನದಿಂದಲೂ ಆ ದುರ್ಯೋಧನನ ಕೋಪವನ್ನು ರೆಚ್ಚಿಗೆಬ್ಬಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಮನಸ್ಸನ್ನು ಓಲೈಸಿಕೊಳ್ಳುವ ಭಾರವು ನಿನ್ನದಾಗಿರುವುದು. ತಂಗಿ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೋಗಿ ಬರುವೆನು. ಕೃಷ್ಣ